ಮೀನಾಕ್ಷಿ ಊಟ ಮಾಡ್ದಾ? ಹ್ಞೂ ಮಾಡಿದೆ. ಹೋಗಿ ಮಾಡಗಿ ನೀವು? ಹಾಂ ಮಾಡ್ತೀನಿ. ಮಾತ್ರೆ ಕುಡ್ದೆ? ಹ್ಞೂ ಕುಡ್ದೆ. ಲಂಚ್ ತಂದು ಮಡಗಿನಿ. ರೂಮಲ್ಲವೇ ತಿನ್ನು. ಯಾಕೆ ತರಕ್ಕೆ ಹೋಗಿದ್ರಿ? ಯಾಕೆ ತಂದಾರು ತಿನ್ನಕ್ಕೆ ತಿನ್ನೋಕು ತಗೊಂಡು. ಸರಿ ಆಯಿತು. ನೋಡಮ್ಮ ನೋಡು, ಅಲ್ಲ ಈ ಮನೆ ಜನಕ್ಕೆ ಮಾನ ಮುರುವುದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ನೋಡ್ಕೋ. ಅಯ್ಯೋ ನಾನು ನೋಡಿ ನೋಡಿ ಸಾಕಾಗದೆ. ನೀನು ನೋಡಪ್ಪ, ನೀನು ನೋಡಿ ನೀನು. ಅಲ್ಲಕ್ಕನಮ್ಮ ಯಾಕಮ್ಮ ಸುಮ್ಮನೆ ಆಗ್ಬಿಟ್ಟೆ? ಹೆಂಗೆ ಬಂದು ನೋಡು, ಕೂಟ್ರಲ್ಲೋ ಕರ್ಕೊಬಂದ ನಿನ್ನ ಗಂಡ ಅಂತ. ಈಗ ಮಾತ್ರೆ ಕುಡಿ, ಊಟ ಮಾಡು, ಹಣ್ಣು ತಿನ್ನು, ಹಣ್ಣು ತಂದು ಮಡಗಿವ್ನಿ ಅಂತ ಯಾವ ಥರ ಯಾವ ಎತ್ತಿರ್ಗೂ ಮಾತಾಡಕ್ಕೆ ಹಂಗೆ ಮಾತಾಡ್ತಾವನಲ್ಲ. ಗಂಡನ ಮಾತ್ರ ಮಾನ ಮುರುವುದಿಲ್ಲ ಬಿಡು. ನೀನು ಹಿಂಗೆ ನೋಡ್ತಾ ಕುತ್ಕೊಳ್ಳೋಕ್ಕೆಲ್ಲ ಯಾಕಂದ್ಬಿಡು. ಇನ್ನೇನು ಮಾಡೋಣಪ್ಪ, ಇನ್ನೇನು ಮಾಡಾನೆ? ಏನು ಮಾಡಂಗಿಲ್ಲ. ಇನ್ನು ಆರಾಡಣ ಕುತ್ಕೊಂಡು ಬಂದಿದ್ದ ಸ್ವೀಕರಿಸ್ಕೊಂಡು ಹೋಗಬೇಕು. ಏನು ಮಾಡಂಗಿಲ್ಲ. ಏನಮ್ಮ ಬುದ್ಧಿ ಬಂದು ನಿನಗೆ? ಏನು ಸ್ವೀಕರಿಸ್ಕೊಂಡು ಹೋದಿಯೇ? ಈ ಥರ ಮಾಡ್ತಾ ಇದ್ದೀರಲ್ಲ ನೀವು ನನಗೆ ಅಂದ್ಬಿಟ್ಟು ಕೇಳು. ಯಾರನ್ನೂ ಕೇಳಿಲ್ಲ, ಯಾರನ್ನೂ ಕೇಳಿಯೇ? ಸುಮ್ಮನಿರು, ಕಲಿಸ್ತೀನಿ. ಲೋ ಆ ನಿಂಗೆ ನನಗನ್ನೇ ಮಾಡಾಳೆ ಅಲ್ವಾ? ಅವಳು ತಕ್ಕನ ಶಿಕ್ಷೆ, ಅವಳು ತಕ್ಕನಾದ ನೋವು ನಾನು ಕೊಡ್ನಿಲ್ಲ ಅಂದರೆ ನನ್ನ ಹೆಸರು ಲತಾನೇ ಅಲ್ಲ. ಅವತ್ತು ಬಂದ್ಬಿಟ್ಟು ಮುಂಡೆ ದರ್ದ್ರ ಮುಂಡೆ, ನೀನು ಬಿಟ್ರೆ ಇನ್ಯಾರು ಇಲ್ಲಕ್ಕನವ, ನೀನೇ ನಮ್ಮನೆ ಹಿರಿ ಸೊಸೆ, ಆ ಮುಂಡೆಗೆ ಡೈವರ್ಸ್ ಕೊಟ್ಟಿವಿ ಹಂಗೆ ಹಿಂಗೆ ಅಂತ ಬೊಗಳಿದ್ಲಲ್ವಾ? ಇವತ್ತು ನನ್ನ ಮನ್ಸಿಗೆ ಎಷ್ಟು ನೋವು ಮಾಡ್ತಾ ಇದ್ದಾಳೋ ಅದೇ ಥರ ನಾನು ಅವಳ ಮನ್ಸಿಗೆ ನೋವು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಲತಾನೇ ಅಲ್ಲ. ನನಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯ ನೀನು? ಮಾಡ್ತೀನಿರು. ನನಗೆ ಗೊತ್ತು ಏನು ಮಾಡಬೇಕು ಅಂತ. ನಾನು ಅನುಭವಿಸಿರೋ ನೋವು ಅವಳು ಅನುಭವಿಸ್ಬೇಕು, ಆ ಥರನೇ ಮಾಡೋದು. ಅದೇ ಏನು ಮಾಡಬೇಕು ಅಂದ್ಕೊಂಡಿದ್ದಿ? ಮಾಡ್ತೀನಿ ನೋಡು. ಕೆಂದಾಜಿ ಕಂಡ್ರೆ ತಾತನಿಗೆ ಭಾಳ ಇಷ್ಟ. ಇಬ್ರಿಗೂ ಮದುವೆ ಮಾಡಿಸ್ತೀನಿ. ಇದೇನಮ್ಮ ಹಿಂಗತ್ತಿದ್ದಿ? ಮುಖ ಸುಮ್ಕಿರು. ಈಗ ಅವ್ರು ಹೆಂಗೆ ಹೋಯ್ತಾರೋ ಅದೇ ದಾರಿ ನಾವು ಹೋಗಿ ಬುದ್ಧಿ ಕಲಿಸ್ತೀನಿ ಅಂತ ಆದದ ಅಲ್ಲ. ಡೈವರ್ಸ್ ಕೊಟ್ಬಿಟ್ಟವನೇ, ಇನ್ನೂ ಹತ್ತು ಸಂಬಂಧ ಇಲ್ಲ, ಮಕ್ಕಳು ನಿನ್ನವೇ, ಗಂಡು ನಿನ್ನವೇ, ಯಾಕನವ ಇನ್ನು ಯಾವುದೂ ಇಲ್ಲ ಅಂತ ಬೊಗಳ್ಬಿಟ್ಟು ಈಗ ನೋಡು ಯಾವ ಥರ ಆಡ್ತಿದ್ದಾಳು ನಿಮ್ಮ ಅಜ್ಜಿ ಅಂತಾನೆ. ಕರ್ಕೊಬಂದ್ಬಿಟ್ಟು ಫೋನ್ ಮಾಡೋದು, ಕರ್ಕೊಬರೋದು, ವಾಲಾಡೋದು ಹಿಂಗೆಲ್ಲ ಆಡ್ತಾರಲ್ವಾ? ಈಗ ಡೈವರ್ಸ್ ಕೊಟ್ಟಿರೋಲ್ಲ ಕರ್ಕೊಬಂದು ಮನೇಲಿ ಇಸ್ಕೊಂಡವ್ರೆ ಅಲ್ವಾ? ಕಾನೂನು ರೀತಿಲಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಡೈವರ್ಸ್ ಕೊಟ್ಟ ಮೇಲೆ ಇಲ್ಲಿ ಬರೋಂಗಿಲ್ಲ, ಅದು ನನಗೆ ನ್ಯಾಯ ಮಾಡ್ದಂಗೆ ಆಗದೆ. ಕಾನೂನು ರೀತಿಲಿ ಬೇಡ, ಅವ್ರಿಗೆ ನನಗಾಗಿರೋ ನಾವು ಆದಾಗಲೇ ಅರ್ಥ ಆಗೋದು. ಮಾಡ್ತೀನಿ ಸುಮ್ಕಿರಿ. ಕೆಂದಾಜಿ ಹೆಂಗಾರು ಮಾಡಿ ಪೂಸಿ ಮಾಡಿ ತಾತಂಗೂ ಕೆಂದಾಜಿಗೂ ತಾಲಿ ಕಟ್ಸ್ತೀನಿ ಸುಮ್ಕಿರಿಗ. ನೀನು ಹೇಳ್ದ ತಕ್ಷಣ ಒಪ್ಕೊಂಡು ತಾಲಿ ಕಟ್ಬಿಟ್ಟದ ತಾತ? ಹೇಳು, ನೀನು ಹೇಳ್ದ ತಕ್ಷಣ ಒಪ್ಕೊಳಕ್ಕೆ ಹೋಗ್ಲಕ್ಕಂದ್ಬಿಡು. ನೋಡ್ಲಾ, ನಿನಗೆ ಗೊತ್ತಾಯ್ತದೆ ಹೆಂಗೆ ಒಪ್ಪಿಸ್ತೀನಿ ಏನು ಅಂತವ. ನೀನು ಯಾಕೆ ತಲೆಗೆಡ್ಸ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ತಲೆಗೆಡ್ಸ್ಕೊಂಡ ನೀನು? ಸುಮ್ಮನಿರು ನೀನು. ನಾನು ಸುಮ್ಮನಿರು ಅಂತ ಹೇಳ್ಬಿಟ್ಟೆ. ಹಿಂಗಾಗಿದ್ದು ನಾನು ಅವತ್ತೇ ಹೇಳ್ದೆ. ಅವ್ರು ಫಸ್ಟ್ ದಿವಸ ಬಂದಾಗಲೇ ಮುದ್ದು ಉಗಿದು ಕಳಿಸು ಅಂತವ. ನನ್ನ ಮಾತು ಕೇಳಿದ್ರೆ ನಾನು ಪೂಸಿ ಮಾಡಿದ್ಲ ಮಾನ ಮರೋದಿರೋ ಮುಂಡೆ ಆಗಿದ್ರೆ ಇವಳು ಲೋಪರ್ ಮುಂಡೆ. ಅವಳು ಈ ಬುದ್ಧಿ ಕಲಿತಿದ್ಲ. ಮದುವೆ ಆಗಿ ಮಕ್ಳು ಬಿಟ್ಬಿಟ್ಟು ಗಂಡ ಬಿಟ್ಟು ಓಡೋದೊಳ್ಳೆ ಇವತ್ತು ಕರ್ಕೊಬಂದು ಮೆರೆಸ್ತಾ ಕುಂತಾರೆ. ನಿಮ್ಮ ಅಪ್ಪ ಹೋಗಿ ಕರ್ಕೊಬರೋ ಅಷ್ಟಕ್ಕೂ ಪ್ರೀತಿ ಉಕ್ಕು ಕರಿತದೆ ಅಲ್ವಾ? ಇದಕ್ಕೆಲ್ಲ ಮೂಲ ಕಾರಣ ಯಾರು? ಆ ನಿಂಗೆ 4 ದಿವಸ ಸುಮ್ಮನಿದ್ರೆ ಅವರೇ ಹೊಂದ್ಕೊಳ್ಳೋರೇನೋ. ನನ್ನ ಜೀವನ ಉಳ್ಕೊತಿಲ್ವ? ನಾನೆಲ್ಲರೂ ಬೇರೆ ಕಡೆಗಾಗಿ ನಿಮ್ಮದೇ ಇರೋನು. ಇವತ್ತು ನನ್ನ ಜೀವನ ಹಾಳಾಗಕ್ಕೆ ನಿಂಗಿನೇ ಕಾರಣ. ಅವಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ನಾನು ಅನ್ಭವಿಸಿರೋ ನೋವು ಅವಳು ಅನ್ಭವಿಸ್ಬೇಕು. ನೋಡ್ಕೋ, ಈ ಕೆಂದಾಜಿ ಬಂದದೆ ಅಲ್ವ ಹೆಂಗೂ ನೋಡ್ಕೋ. ಅವ್ರಿಬ್ರಿಗೂ ನಾನು ನಿಂತು ಮದುವೆ ಮಾಡಿಸ್ತೀನಿ ಅಂದರೆ ನನ್ನ ಹೆಸರು ಲತಾನೇ ಅಲ್ಲ. ನನಗೆ ಕೊಟ್ಟಿರೋ ನೋವು ಅವಳು ಅನ್ಭವಿಸ್ಬೇಕು ನಿಂಗೆ. ಅದಕ್ಕೆ ನಾನುವೇ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನಿರೋದು. ನಾನು ಸುಮ್ಮನೆ ಇವನಿ ಗುಟ್ನಲ್ಲಿ ಇವನಿ ಅಂದರೆ ಕೈಲಾಗ್ದಾನೆ ಇವನಿ ಅಂತ ಅನ್ಕೊಬಿಡಕಲ್ಲ. ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ತಗೊಂಡೇ ಕೂತಿರೋದು. ಅರ್ಥ ಮಾಡ್ಕೊಂಡಿನೋ? ಏನು ಅರ್ಥ ಮಾಡ್ಕೊಳ್ಳೋದು ಏನೋ ಗೊತ್ತಿಲ್ಲ ಕಣಮ್ಮ. ನಿಜವಾಗ್ಲೂ ಥೂ ಯಪ್ಪ ಭಗವಂತ. ಅಲ್ಲಕ್ಕನಮ್ಮ ನಾನು ಹೇಳೋದೊಂದು, ಏನಮ್ಮ ಹಿಂಗಾದ್ರೆ ಹೆಂಗಮ್ಮ ಮಾಡೋದು? ಹೆಂಗೆ ಮಾಡೋದು ಹಿಂಗೆ? ಈ ಥರ ಜನಗಳು ಈ ಥರ ಆದರೆ ನಾನು ಹೇಳಿಲ್ವಾ ಅವ್ರ ದಾರಿಗೆ ಹೋಗಿ ಅವ್ರನ್ನೇ ಸರಿ ಮಾಡಬೇಕು ಅಂತ? ಲತಾ ಏನು ಇವರು ಯಾಕೆ ಹೋಗ್ಲಿಲ್ಲ ನೀನು? ನವ್ಯಾರು ಬಟ್ಟೆ ಸೀರೆ ಅಂತ ಹೋಗಿದ್ರಂತಲ್ಲ? ಅಯ್ಯೋ ನಮ್ಮ ತಲೆ ನಾವು ಕಂಡ್ರಿ ಹೋಗ್ಲಿಲ್ಲ. ಹಾಸ್ಪಿಟ್ಲಿಗೆ ಹೋಗೋದಾ? ಬೇಡ ಬೆಳಕತ್ತೆ ಬಿಡಿ. ಏನು ಮಾಡಕ್ಕೆ ಹಾಸ್ಪಿಟ್ಲಿಗೆ? ಲೋ ಇಲ್ಲೇನು ಮಾಡ್ತಿದ್ದಿಲ್ಲ? ಕಾಣ್ತಿಲ್ವಪ್ಪ, ಕೂತೀನಿ. ಇಲ್ಲ ಏನಾಗಿರೋದು ನಿಮ್ಗೆ ರೋಗ? ಯಾಕೆ ಹಂಗೆ ಆಡ್ತಾಯಿದ್ದಿ? ಸುಮ್ಮನೆ ಮದುವೆದೆ ಹಾಕೊಂಡು ಓಡಾಡ್ಕೊಂಡು ಲಕ್ಷಣವಾಗಿ ರತ್ಕಲಿ. ನಾನು ಓಡಾಡ್ಕೊಂಡಿರ್ತೀನಿ, ನೀನು ಆಡು. ಏನು ಆಡಲ್ಲ? ಆಟವ. ಯಾಕೆ ಎಲ್ಲ ಮಾತಾಡಿ ನೀನು? ಲವ್ ಯಾಕೆ ಹಿಂಗೆ ಮಾತಾಡಿ? ನೋಡು, ಅವ್ಳಿಗೆ ಹುಷಾರಿಲ್ಲಕ್ಕಲ್ಲ. ಅವ್ಳ ಮಗಳು ಮದುವೆಗೆ ಬರ್ಬೇಕು ಅಂತ ಅವ್ಳಿಗೆ ಆಸೆ ಇರಕ್ಕಿರಲ್ಲ? ಅವ್ಳಿಗೆ ಆಸೆ ಇರ್ತದೆ. ನಮ್ಮ ಅಮ್ಮನ ಮೋಸ ಮಾಡ್ತಿದ್ದಿಲ್ಲ, ನನಗೆ ಎಷ್ಟು ಬೇಜಾರಾಕಿಲ್ಲ. ನಮ್ಮ ಬೇಜಾರ ಬಗ್ಗೆ ನಿನಗೆ ಯಾಕೆ ತಲೆಗೆಡ್ಸ್ಕೊಂಡು? ನಿನ್ನ ಹಿರಿಯರ್ತಿ ಮಕ್ಕಳು ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ನಿನಗೆ ಬೇಕಾಗಿರೋದವರು ಚೆನ್ನಾಗವ್ರಲ್ಲ, ನಿನ್ನ ಯಾಕೆ ತಲೆಗೆಡ್ಸ್ಕೊಂಡಿಬಿಡು. ಆದ್ರೂ ನಿಮ್ಮಂಥ ಜನಗಳ ಎಲ್ಲೂ ನೋಡಿಲ್ಲ ಕಣಪ್ಪ, ಎಲ್ಲೂ ನೋಡಿಲ್ಲ. ನಿಜವಾಗ್ಲೂ ನೀನು ಎಂಥ ತಪ್ಪು ಅಪರಾಧ ಮಾಡ್ತಾಯಿದ್ದೀನಿ ಅಂತ ನಿಂಗೆ ಗೊತ್ತಾ? ಕಾನೂನು ರೀತಿಲಿ ಹೋದ್ರೆ ಯಾವ ಥರ ಆಗ್ತದೆ ಅಂತ ಗೊತ್ತಾ? ಅಲ್ಲಕ್ಕಲ್ಲ ಮಗ, ಇಲ್ಲಿ ಕಾನೂನು ರೀತಿ ಅಲ್ಲಕ್ಕಲ್ಲ. ಕಾನೂನು ಮಾತಾಡ್ಬೇಕಲ್ಲ ಮಗ. ನೋಡು, ಅವಳು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ. ಹುಷಾರಿಲ್ದ ಹೋದವಳು, ಅವಳಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ ಅಲ್ವಾ? ಅಬ್ಬಬ್ಬಬ್ಬಬ್ಬಾ, ಕಲೆಗಾರ ನೀನು ಬಿಡು. ನಿನ್ನ ಮಾತಲ್ಲಿ ನೀನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಕತೆ. ನೀನು ಸೆಂಟಿಮೆಂಟ್ ಡೈಲಾಗ್ ನೀನೇ ಇಟ್ಕೊಂಡು ಅಂತ ಮಾಡ್ಬೇಡ. ನೀನು ಸೆಂಟಿಮೆಂಟ್ ಡೈಲಾಗ್ಗಳ ನೀನು ಏನು ಅಂತವ ನೋಡಿ ಸಾಕಾಗದೆ. ನೀನು ಸೆಂಟಿಮೆಂಟ್ ಡೈಲಾಗ್ಗಳ ಮಾತ್ರವ ನಂತ ಮಾಡಕ್ಕೆ ಬರ್ಬೇಡ. ನೀನು ಹೇಳ್ತಾನೆ ಕೇಳ್ಕೊ. ನೀನು ಎಂಥವನು ಅನ್ನೋದನ್ನ ನಮ್ಗೆ ಗೊತ್ತು ಚೆನ್ನಾಗಿ. ಈಗ ಬಂದಿರ್ತಾನೆ, ಸುಮ್ಮನೆ ಇರ್ಸ್ಕೊ. ನಮ್ಮನ್ನ ಈ ಮದುವೆ ಕೇಳಿಬೇಡ. ಏನೋ ನಮ್ಮ ಅಮ್ಮನ ಹಣೆ ಬರೆಸೋದಿಲ್ಲ. ನಿನ್ನ ಮದುವೆ ಆಗ್ಬಿಟ್ಟು ಇವತ್ತು ನರ್ಕ ಅನ್ಬೋಸ್ತಾವಳೆ. ಅನ್ಬೋಸ್ಲಿ ಬಿಡು. ಅದೆಷ್ಟು ಅನ್ಬೋಸಳು? ಏನಿಲ್ಲ ಹಿಂಗೆ ಮಾತಾಡಿ ನೀನು. ಲವ್ ನಿಮ್ಮ ಅಮ್ಮನ ಮನ್ಸಲ್ಲಿ ಇಲ್ದವ್ದು ವಿಷಯ ತುಂಬಿಡಕ್ಕಲ್ಲ. ನೀನು ಅರ್ಧ ಚಾಡಿ ಹೇಳ್ಕೊಟ್ಟು ಅವಳು ಬದಲಾಗಿದ್ದಕ್ಕಲ್ಲ. ಆಚೆ ಮುಂಚೆ ಚೆನ್ನಾಗಿದ್ಲು. ನನ್ನ ಬಕ್ರ ಅನ್ಕೊಂಡಿರಲ್ಲ. ಆಚೆ ಮುಂಚೆ ಚೆನ್ನಾಗಿದೆ. ನನ್ನ ಬಕ್ರ ಮಾಡಿದ್ರಲ್ಲಿ ನಂಬಿಸಿ ದ್ರೋಹ ಮಾಡಿದ್ರಲ್ಲಿ ನಂಗೆ ಗೊತ್ತಿರ್ತೀರ.
ಈಗ ನನ್ನ ಮಗ ಬುದ್ಧಿ ಹೇಳಿದ್ಮೇಲೆ ಗೊತ್ತಾಗಿರೋದು. ದಡ್ಡಿ ಕಣಮ್ಮ ನೀನು, ನಿನಗಿಂತ ನಿಮ್ಮ ಅಪ್ಪನಿಗೆ ಬೇರೆಯವರು ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ ಎಲ್ಲ ನನ್ನ ಮಗನ ತಿಳುವಳಿಕೆ ಹೇಳ್ಕೊಟ್ಟಿದ್ದು ನನಗೆ. ಅಲ್ಲ ಕನ್ಲತ್ತ, ಯಾಕೆ ನೋಡು, ಬೇಡ ಕನ್ಲತ್ತ, ನನ್ನ ಮಾತು ಕೇಳೋಲತ್ತ, ಬೇಡ. ಯಾಕೆ ಹೊಟ್ಟೆ ಉಡಿಸ್ತಿದ್ದೀನಿ ನೀನು? ನಿನಗೆ ಗೊತ್ತದ ನಾನು ಏನು ಅಂತ. ಅವಳಿರೋ ಪರಿಸ್ಥಿತಿಲಿ ನಾವು ಇಷ್ಟು ಮಾಡಿದ್ರೆ ಅಂದ್ರೆ ಅದದ. ಹಾಂ, ಯಾಕೆ ಅಡಿಗೆ ಸುಮ್ಮನಿಲ್ಲ, ಆಯಿತು, ಬೇಜಾರು ಮಾಡ್ಕೊಬೇಡ. ನಿನ್ನ ಮನ್ಸಿನ ಭಾವನೆ ನನಗೂ ಅರ್ಥ ಆಯ್ತವೆ. ಅಯ್ಯೋ ಬೇಡ ಕಣಪ್ಪ, ನನ್ನ ಮನ್ಸಿನ ಭಾವನೆ ನೀನು ಅರ್ಥ ಮಾಡ್ಕೊಳ್ಳೋಂಥ ಇದು ಅವಶ್ಯಕತೆ ಇಲ್ಲ ಬಿಡು. ಬೇಡಕತೆ ಯಾರು ಅರ್ಥ ಮಾಡ್ಕೊಳ್ಳೋದೇ ಬೇಡ. ನನ್ನ ತಲೆನೂ ಕೆಡ್ಸ್ಕೊಳ್ಳೋ ಮಗಳಲ್ಲ ನಾನು. ಸುಮ್ಮನೆ ಯಾಕೆ ಕತ್ತೆ ಮುಂಗಡಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಈಗ ನೀನು ಹೆಂಗೆ ತೀರ್ಮಾನ, ನಿನ್ನ ಇಷ್ಟ ಏನಪ್ಪ ಆ ಥರ ಇರು. ನಾನೇನು ಬೇಡ ಅನ್ನಕ್ಕಿಲ್ಲ. ನಾನು ನಿನ್ನ ಇಷ್ಟ ನಿಂಗೆ ಹೆಂಗೆ ಬರ್ತದೋ ಹಂಗಿರಿ, ನಾನು ಬೇಡ ಗಿಡ ಅನ್ನಕ್ಕಿಲ್ಲ. ಹಂಗಲ್ಲ ಕನ್ಲತ್ತ ಅಪ್ಪ, ಅಮ್ಮನ ನಿಮ್ದಾಗಿರಾಕ್ ಬಿಡು ನೀನು. ನೀನು ಅತ್ತಾಗೂ ಬಿಡೋಲ್ಲ ಇತ್ತಾಗೂ ಬಿಡೋಲ್ಲ ಅಂತ ಡಬಲ್ಗೆ ಮಾಟ ಚೆನ್ನಾಗಿ ಆಡ್ತೀಯ ಕಣಪ್ಪ. ಒಲೆ ಇದ್ದೆ ಬಡ್ಡಿ ಇದೆ, ಗಂಡ ಹೇಳ್ತಿ ಮಧ್ಯದಲ್ಲಿ ತಂದು ಮಾಡ್ಕೊಂಡು ಕೂತಿದ್ದೀರ ನೀನು. ಹಾಂ, ಇದೆಲ್ಲ ನೀನು ಕಲ್ತಿರೋ ನಿನ್ನ ಬುದ್ಧಿಯ ನೀನು. ಒಲೆ ಇದ್ದೆ ನಾವು ಮಕನ ಬಡಿಯ ನೀನು. ಅದ ಎಲ್ಲರೇ ಒಂದು ಒಳ್ಳೆಯದು ಹೇಳ್ಕೊಳೋದು ಕಂಡೀವಿ. ಕೂತಾನೆ ಇಲ್ಲಿ ತಲೆ ತಿನ್ಕೊಂಡು ಹೊರ ಅಲ್ಲಿ ಅಂಗಡಿ ಮುಟ್ಟೆ ಬರಲ್ಲ. ಹೋಗಿ ಯಾರು ಹೇಳ್ತೀರಿ ನೀನು? ಹೋಗಪ್ಪ, ನೀನು ಯಾವಾಗ ಬುದ್ಧಿ ಕಡೆಯಪ್ಪ. ಆಮೇಲೆ ನಾನು ಹೇಳಪ್ಪ, ನೀನು ಬುದ್ಧಿ ಹೇಳೋಂಥ ಕೆಪಾಸಿಟಿನೇ ಇಲ್ಲ ನಿನಗೆ. ನೋಡ್ಲೆ ಎಷ್ಟು ಮಟ್ಟಿಗೆ ಹೆಚ್ಕೊಂಡಿದ್ದಾನು. ನಾನೇನು ಮಾಡೋಣಪ್ಪ, ನಾನೇನು ಮಾಡಾನೆ? ಅಪ್ಪನ ತಕ್ಕ ಮಗ ಊಟನೆ, ನಿನ್ನ ತಕ್ಕ ತಾನೆ ಅವನು ಉಡೋದು. ಅಲ್ಲ, ಯಾವ ಥರ ನನಗೆ ಆಟ ಆಡಿಸ್ತಿದ್ದೀರಿ. ಹಾಂ ಬಿಡ್ರಿ, ಆಯಿತು, ಚೆನ್ನಾಗಿರ್ರಿ. ನೀವು ತಲೆಗೆಡ್ಸ್ಕೊಬಿಡಿ. ನಾನು ಏನು ಅನ್ನೋಕ್ಕೂ ಇಲ್ಲ, ನಾನು ಯಾರು ಕೊಟ್ಟು ಮಾತಾಡೋಕ್ಕೆ ಯಾರಿಗೂ ಬೈಯೋಕ್ಕೂ ಇಲ್ಲ. ನಾನು ಹಣೆ ಬರೋನೇ ಇಷ್ಟು ಅಂತ ಅನ್ಕೋತೀನಿ ಬಿಡಿ. ಅಲ್ಲ, ಹೋಗಿ ಕರ್ಕೊಬರೋಂಥದ್ದು ಏನಿತ್ತು? ನನಗೆ ಬೇಜಾರಾಯ್ತದೆ ಅಂತ ಗೊತ್ತಾನೆ ನಿಮಗೆ? ಗೊತ್ತಿತ್ತಿಲ್ವಾ? ಹಾಂ, ನನಗೆ ಬೇಜಾರು ಮಾಡಬೇಕು ಅಂತಲೇ ಹಿಂಗೆ ಆಡ್ತಾಯಿದ್ದೀರಿ ಅಲ್ವ? ಏನಾರು ಮಾಡ್ಕೊ ಸತ್ತೋಗ್ಬಿಡ್ಲಿ ಇವಳಿದ್ರು ಸರಿ ಬರೋಕ್ಕಿಲ್ಲ ಅಂದ್ಬಿಟ್ಟು, ಏನಾರು ಮಾಡ್ಕೊ ಸಾಯಿಲಿ ಅಂದ್ಬಿಟ್ಟು ಹಿಂಗೆ ಆಡ್ತಾಯಿದ್ರಿ ಮನೆ ಒಳಗೆ ಅಲ್ವ ನೀವು? ಯಾಕೆ ಹಿಂಗೆ ಎಲ್ಲ ಸೇರ್ಕೊಂಡು ಹಿಂಗೆ ಆಡ್ತಾಯಿದ್ರಿ? ನಂದು ಏನು ತಪ್ಪಿರೋದು? ಎರಡನೇ ಸಂಬಂಧ ಅಂತ ಗೊತ್ತಿದ್ದು ಆದಮೇಲೆ ಅದೇ ದೊಡ್ಡ ತಪ್ಪ? ಹಾಂ, ಯಾಕೆ ಇಷ್ಟೊಂದು ಶಿಕ್ಷೆ ಕೊಡ್ತಾಯಿದ್ದೀರಿ? ಇಷ್ಟೆಲ್ಲ ಹೊಟ್ಟೆ ಉಡ್ಸೋಕ್ಕೆ ಒಂದೇ ಸತಿ ಒಂದೊಂಚೂರು ವಿಷ ಕೊಟ್ಬಿಟ್ಟು ನನ್ನ ಮಗನ ಸತ್ತೋಗ್ಬಿಡ್ತೀವಿ. ಆಮೇಲೆ ಆರಾಮಾಗಿ ಇರ್ಬೋದಲ್ಲ ನೀವು ಅವ್ಳ್ಕೊಟ್ಟೆ? ಯಾಕ್ಲತ್ತ ನೋಡು, ಮಾತಾಡ ಚುಚ್ಚಿ ಸಾಯಿಸ್ಬಿಡಕ್ಕಲ್ಲತ್ತ. ನಿಜವಾಗ್ಲೂ ಈಗಲೇ ಅರ್ಧ ನನ್ನ ಮನ್ಸಿಗೆ ಭಾಳ ನೋವಾಗದೆ. ಇನ್ನೂ ನೋವು ಮಾಡಬೇಡ ನೀನು. ನೋಡು, ಸಾಯ್ತಾ ಇದ್ದವಳು ಕೊಟ್ಟೆ ನಾವು ಏನು ಅಡಿಚೋಡಿ ಆಡೋಕ್ಕದು? ಅವಳ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕಲ್ವಾ? ನಾನು ಅರ್ಥ ಮಾಡ್ಕೊಂಡಿರೋದಕ್ಕೆ ನೀವು ನನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋಕ್ಕಿಲ್ಲ ಬಿಡಿ. ಅದೇ ಹಂಗಾರೆ ಅಲ್ಲಿ ನಾನು ಅವ್ರ ತಲೆನೂ ಕೆಡ್ಸ್ಕೊಳಕ್ಕಿಲ್ಲ. ನಿಮ್ಮ ಬಗ್ಗೆ ಯಾವುದೇ ಥರದ ನಾನು ಆಸೆ ಆಕಾಂಕ್ಷೆಗಳನ್ನ ನಾನು ಇಟ್ಕೊಂಡಿಲ್ಲ ಕಣ್ರಿ. ನೀವೇನಾರು ಅಂದ್ಕೊಳ್ಳಿ, ನಾನು ನಿಜವಾಗ್ಲೂ ಯಾವತ್ತೋ ಭಾವನೆಗಳು ಸತ್ತೋಗವೆ. ದಯವಿಟ್ಟು ಚೆನ್ನಾಗಿರಿ, ಯಾರು ಕೊಟ್ಲಾರು ಚೆನ್ನಾಗಿರಿ. ನೀವು ಒಟ್ಟು ಚೆನ್ನಾಗಿರ್ಬೇಕು ಅಂತ ಆಸೆ ಮಾಡ್ತೀನಿ ನಾನು. ನನ್ನ ಗಂಡ ಹಾಳಾಗಲಿ ಅಂತ ನಾನು ಆಸೆ ಮಾಡೋಕ್ಕಿಲ್ಲ. ಒಟ್ಟು ಚೆನ್ನಾಗಿರಲಿ ಅಂತಲೇ ಆಸೆ ಮಾಡೋದು. ಚೆನ್ನಾಗಿರಿ ನೀವು, ಅಷ್ಟೇ, ಇನ್ನೇನೂ ಇಲ್ಲ. ನೋಡು ಹೆಂಗೆ ಮಾತಾಡ್ತೀಯ ಅಂದ್ಬಿಟ್ಟು. ಯಾಕೆ ಹಿಂಗೆಲ್ಲ ಮಾತಾಡಿಯ ನೀನು? ಯಾಕೆ ಹಿಂಗೆ ಮಾತಾಡಿ ನೀನು? ನಿಜವಾಗ್ಲೂ ನನ್ನ ಜೀವನ ಯಾರಿಗೂ ಬೇಡಕಲೆ, ಯಾರಿಗೂ ಬೇಡ, ಶತ್ರುಗಳಿಗೂ ಬೇಡ. ಆಗ ನೋಡ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೀನು ಹಿಂಗೆ ಮಾತಾಡ್ತೀಯೇ? ನಾನು ಏನವ ಕಮ್ಮಿ ಮಾಡಿದ ನಿಮಗೆ? ಏನು ಕಮ್ಮಿ ಮಾಡಿದನು? ಇದು ಕೇಳಿದೆಲ್ಲ ತಗೊಂಡಿಲ್ವಾ? ನಾನೇನಂತಿದ್ದನು? ಈಗ ನಾನು ಪಾಡೋದು ನೀವು, ನನ್ನ ಪಾಡೋದು ನಾನು ಬಿಟ್ಬಿಡಿ ಅಷ್ಟೇ. ಸರಿ ಬಿಡವ, ಆಯಿತು ಬಿಡು. ಪಾಡೋದು ನೀನು ಬಿಡ್ಬೇಕು ತಾನೆ? ಸರಿ ಬಿಡ್ತೀನಿ ಬಿಡು. ಮಳ್ಳ ಮಾಡ್ತೀನಿ ಇರು, ಕಲಿಸ್ತೀನಿ ನಾನು ಏನು ಅಂತ ನಿಮ್ಗೆ ಸದ್ಯದಲ್ಲೇ ತೋರ್ತೀನಿ, ಗೊತ್ತಾಯ್ತದೆ. ನಾನು ಹಿಂಗೆ ಮೊದಲು ಬುದ್ಧಿ ಕಲಿಸ್ತೀನಿ. ನಿಮ್ದು ಹೆಂಗಾರೆ ಅಲ್ಲಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.